ಮೈಸೂರಿನ ಹೆಸರಾಂತ ಸ್ಕ್ಯಾನಿಂಗ್ ಸೆಂಟರ್ನಿಂದ ವೈದ್ಯಕೀಯ ನಿರ್ಲಕ್ಷ್ಯ, ಕೆಪಿಎಂಇಗೆ ದೂರು. 40 ವರ್ಷಗಳ ವೈದ್ಯಕೀಯ ಸೇವೆ ಎಂದು ನೌಟಂಕಿ ಆಟ ಆಡ್ತಿದ್ದ ರೇಡಿಯಾಲಜಿಸ್ಟ್ಗೆ ನೋಟಿಸ್ ಜಾರಿ. ಪತ್ನಿ ಒಡೆತನದ ಸ್ಕ್ಯಾನಿಂಗ್ ಸೆಂಟರ್ಗೆ ಪತಿಯೇ ರೇಡಿಯಾಲಜಿಸ್ಟ್, ಸ್ಕ್ಯಾನಿಂಗ್ ರಿಪೋರ್ಟ್ನಲ್ಲಿನ ಸಹಿ ಯಾರದ್ದು? ಮೈಸೂರಿನ ಅಗ್ರಹಾರದ ಶ್ರೀಕೃಷ್ಣ ಸ್ಕ್ಯಾನಿಂಗ್ ಸೆಂಟರ್ನಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಕಂಟಕ, ರಿಪೋರ್ಟ್ಗಳಲ್ಲಿ ದೋಷ. ಸ್ಕ್ಯಾನಿಂಗ್ ಮಾಡಿ ಮಗುವಿಗೆ ಸಮಸ್ಯೆ ಇಲ್ಲ ಎಂದ, ಹುಟ್ಟಿದ ಮೇಲೆ ಕೈ, ಕಣ್ಣು, ಹೃದಯದ ಸಮಸ್ಯೆ ಕಾಡ್ತಿದೆಯಲ್ಲ. ಶ್ರೀಕೃಷ್ಣ ಸ್ಕ್ಯಾನಿಂಗ್ ಸೆಂಟರ್ ವೈದ್ಯ ಕುಮಾರಸ್ವಾಮಿ ಎಡವಟ್ಟಿಗೆ ಸಂಕಷ್ಟಕ್ಕೀಡಾದ ಮೈಸೂರಿನ ಬಡ ಕುಟುಂಬ. ಗರ್ಭದಲ್ಲಿದ್ದ ಮಗುವಿನ ಅಂಗವಿಕಲತೆಯನ್ನ ಮುಚ್ಚಿಟ್ಟ ಆರೋಗ್ಯ ಇಲಾಖೆಗೆ ನನ್ನದೇನು ತಪ್ಪಿಲ್ಲ ಎಂದು ಉತ್ತರ ಕೊಟ್ಟ. ಗರ್ಭಿಣಿ ಮಹಿಳೆಯರೇ ಶ್ರೀಕೃಷ್ಣ ಸ್ಕ್ಯಾನಿಂಗ್ ಸೆಂಟರ್ಗೆ ಹೋಗುವ ಮುನ್ನ ಎಚ್ಚರ, ಸ್ಕ್ಯಾನಿಂಗ್ ವರದಿಯಿಂದ ಜೀವನ ಹಾಳು. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಕಲಿ ವೈದ್ಯರಿಗೆ ಮುಕ್ತಿ ಕೊಟ್ಟ ಬೆನ್ನಲ್ಲೇ ಇದೀಗ ಡಯಾಗ್ನೋಸ್ಟಿಕ್ ಮತ್ತು ಸ್ಕ್ಯಾನಿಂಗ್ ಸೆಂಟರ್ನವರ ಕಳ್ಳಾಟ ತೀವ್ರವಾಗಿ ಕಾಣಿಸಿಕೊಳ್ತಿದೆ. ಈ ಕುರಿತು ನಗರದ ಗರ್ಭಿಣಿ ಮಹಿಳೆಯೋರ್ವರಿಗೆ ಮಗುವಿನ ಅಂಗವಿಕಲತೆಯನ್ನು ಮುಚ್ಚಿಟ್ಟು ಸ್ಕ್ಯಾನಿಂಗ್ನಲ್ಲಿ ಬೇಜವಾಬ್ದಾರಿ ತೋರಿರುವುದು ಇದೀಗ ಬೆಳಕಿಗೆ ಬಂದಿದೆ. ನಗರದ ಅಗ್ರಹಾರದ ರಾಮಾನುಜ ರಸ್ತೆಯಲ್ಲಿರುವ ಶ್ರೀಕೃಷ್ಣ ಸ್ಕ್ಯಾನಿಂಗ್ ಸೆಂಟರ್ನ ರೇಡಿಯಾಲಜಿಸ್ಟ್ ಎಡವಟ್ಟಿಗೆ ನಗರದ ವಿದ್ಯಾರಣ್ಯಪುರಂನಲ್ಲಿರುವ ಶ್ರೀಮತಿ ಪ್ರೀತಿ ಮತ್ತವರ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ಗರ್ಭಿಣಿಯಾಗಿದ್ದ ಪ್ರೀತಿಯವರ ವೈದ್ಯಕೀಯ ಚಿಕಿತ್ಸೆಯನ್ನು ಖಾಸಗಿ ವೈದ್ಯರೋರ್ವರ ಬಳಿ ಪಡೆದುಕೊಳ್ಳುತ್ತಿದ್ದು, ಕಾಲಕಾಲಕ್ಕೆ ಲ್ಯಾಬ್ ಟೆಸ್ಟ್, ಸ್ಕ್ಯಾನಿಂಗ್ ಎಲ್ಲವನ್ನೂ ಸರಿಯಾದ ಸಮಯಕ್ಕೆ ಮಾಡಿಸಿದ್ರು. ವೈದ್ಯರು ಹೇಳಿದ NT ಸ್ಕ್ಯಾನ್, ಅನೋಮಲಿ ಸ್ಕ್ಯಾನ್ ಸೇರಿದಂತೆ ಎಲ್ಲವನ್ನೂ ಅಗ್ರಹಾರದ ಶ್ರೀಕೃಷ್ಣ ಸ್ಕ್ಯಾನಿಂಗ್ ಸೆಂಟರ್ನಲ್ಲಿ ಪರೀಕ್ಷೆ ಮಾಡಿಸಲಾಗಿತ್ತು. ಮಗು ಹುಟ್ಟೋವರೆವಿಗೂ ಯಾವುದೇ ತೊಂದರೆ ಇಲ್ಲದೆ ಮಗುವಿನ ಆಗಮನಕ್ಕಾಗಿ ಕಾಯುತ್ತಿದ್ದ ಕುಟುಂಬಕ್ಕೆ ಹುಟ್ಟಿದ ಮಗುವಿನ ಸ್ಥಿತಿ ನೋಡಿ ಅಕ್ಷರಶಃ ಬೆಚ್ಚಿಬಿದ್ದಿತ್ತು. ಕಾಲಕಾಲಕ್ಕೆ NT ಸ್ಕ್ಯಾನ್, ಅನೋಮಲಿ ಸ್ಕ್ಯಾನ್ ಎಲ್ಲವನ್ನೂ ಸಾವಿರಾರು ರುಗಳನ್ನ ಪಾವತಿಸಿ ಪರೀಕ್ಷೆ ಮಾಡಿಸಿದ್ದಾರೆ ಗರ್ಭಿಣಿ ಮಹಿಳೆ. ಸ್ಕ್ಯಾನ್ ಮಾಡಿದ ಮಹಾನುಭಾವ ವೈದ್ಯ ಕುಮಾರಸ್ವಾಮಿ ನೀಡಿದ ತಪ್ಪಾದ ವರದಿಯಿಂದ ಅಂಗವಿಕಲ ಮಗುವೊಂದು ಜನಿಸಿದೆ. 2-3 ಸ್ಕ್ಯಾನಿಂಗ್ನಲ್ಲೂ ಯಾವುದೇ ತೊಂದರೆ ಇಲ್ಲ ಎಂದು ವರದಿ ನೀಡಿದ್ದ ರೇಡಿಯಾಲಜಿಸ್ಟ್ ಮಗುವಿನ ದೇಹದ ರಚನೆ, ಕೈಕಾಲು, ಕಿಡ್ನಿ ಎಲ್ಲವೂ ಸರಿ ಇದೆ ಎಂದು ರಿಪೋರ್ಟ್ನಲ್ಲಿ ನಮೂದಿಸಿ ಸಹಿ ಹಾಕಿದ್ದ. ಈ ರಿಪೋರ್ಟ್ ನಂಬಿದ ವೈದ್ಯ MS ಸುಜಾತರವರು ಪ್ರೋಟೀನ್ಸ್, ವಿಟಮಿನ್ಸ್ ಮಾತ್ರೆಗಳನ್ನು ನೀಡಿ ಡೆಲಿವರಿ ಮಾಡೋದಕ್ಕೆ ಸಜ್ಜಾಗಿದ್ರು. ಅದರಂತೆ ನಗರದ JSS ಆಸ್ಪತ್ರೆಯಲ್ಲಿ ಇದೇ ಜನವರಿಯಲ್ಲಿ ಮಗುವಿನ ಜನನವಾಗಿದೆ. ಆದರೆ ಹುಟ್ಟಿದ ಮಗುವಿಗೆ ಕಣ್ಣಿನ ಸಮಸ್ಯೆ ಜೊತೆಗೆ ಹೃದಯದ ಸಮಸ್ಯೆ, ಬಲಗೈ ಅಂಗವಿಕಲತೆ ಗೋಚರವಾಗಿದೆ. ಇದರಿಂದ ವೈದ್ಯರೇ ಬೆಚ್ಚಿ ಬೀಳುವ ಸ್ಥಿತಿ ಉಂಟಾಗಿದೆ. ಅನೋಮಲಿ ಸ್ಕ್ಯಾನಿಂಗ್ ಬಹುತೇಕ ನ್ಯೂನತೆಗಳು ಗೋಚರವಾಗುತ್ತದೆ. ಆದರೆ ಈ ಸ್ಕ್ಯಾನಿಂಗ್ನಲ್ಲಿ ಅಂಗವಿಕಲತೆ ನಮೂದಾಗಿಲ್ಲ ಎಂಬುದರ ಕುರಿತು ಆಶ್ಚರ್ಯ ವ್ಯಕ್ತವಾಗಿದೆ. ಸ್ಕ್ಯಾನಿಂಗ್ ಮಾಡಿದ ರೇಡಿಯಾಲಜಿಸ್ಟ್ ಕುಮಾರಸ್ವಾಮಿ ಅಂಗವಿಕಲತೆಯ ಸತ್ಯ ಮುಚ್ಚಿಟ್ಟು ಗರ್ಭಿಣಿ ಮಹಿಳೆಯ ಭಾವನೆಗಳ ಜೊತೆ ಚೆಲ್ಲಾಟವಾಡಿದ್ಯಾಕೆ? ಅಥವಾ ಕುಮಾರಸ್ವಾಮಿ ಗೈರು ಹಾಜರಿಯಲ್ಲಿ ನಕಲಿ ರೇಡಿಯಾಲಜಿಸ್ಟ್ ಸ್ಕ್ಯಾನ್ ಮಾಡಿದ್ರ? ಸ್ಕ್ಯಾನಿಂಗ್ ವರದಿ ಪರಿಶೀಲಿಸಿ ಸಹಿ ಮಾಡಿದ್ಯಾರು ಎಂಬ 10 ಹಲವು ಸಂಶಯಗಳು ಮೂಡುತ್ತಿವೆ. ಶ್ರೀಕೃಷ್ಣ ಸ್ಕ್ಯಾನಿಂಗ್ ಸೆಂಟರ್ ಗರ್ಭಿಣಿ ಮಹಿಳೆಯ ವರದಿಯನ್ನು ಮರೆಮಾಚುತ್ತಿದ್ಯಾ? ಇದರಿಂದ ಅವರಿಗೇನು ಲಾಭ ಎಂಬ ಪ್ರಶ್ನೆಗಳು ತಲೆ ಹೊಕ್ಕಿವೆ. ಇನ್ನು ಈ ಕುರಿತು ಆರೋಗ್ಯ ಇಲಾಖೆಗೆ ದೂರು ನೀಡಿದ ಪ್ರೀತಿ ಮತ್ತವರ ಕುಟುಂಬ ಸತ್ಯ ಮುಚ್ಚಿಟ್ಟು ಸುಳ್ಳಿನ ಮಾಹಿತಿ ನೀಡಿದ ವೈದ್ಯ ಕುಮಾರಸ್ವಾಮಿ ಮತ್ತು ಸ್ಕ್ಯಾನಿಂಗ್ ಸೆಂಟರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಈ ಕುರಿತು ಕೆಪಿಎಂಇ ವೈದ್ಯ ಮತ್ತು ರೇಡಿಯಾಲಜಿಸ್ಟ್ಗೆ ನೋಟಿಸ್ ನೀಡಿ ಉತ್ತರ ನೀಡುವಂತೆ ಆದೇಶಿಸಿದೆ. ಇದಕ್ಕೆ ಉತ್ತರಿಸಿದ ರೇಡಿಯಾಲಜಿಸ್ಟ್, ಇದರಲ್ಲಿ ನನ್ನ ತಪ್ಪಿಲ್ಲ, ನನಗೆ 40 ವರ್ಷ ಅನುಭವ, ದೇವರ ಮೇಲಾಣೆ ಎಂಬ ದಾಖಲೆ ರಹಿತ ಉತ್ತರ ನೀಡಿದ್ದಾನೆ. ಅದಲ್ಲದೆ ಮಗು ಬೆನ್ನ ಹಿಂದೆ ಕೈ ಹಾಕಿಕೊಂಡಿದ್ರೆ ಗೊತ್ತಾಗುವುದಿಲ್ಲ ಎಂಬ ನಿರ್ಲಕ್ಷ್ಯ ಉತ್ತರ ನೀಡಿದ್ದಾರೆ ಬೇಜವಾಬ್ದಾರಿ ಕುಮಾರಸ್ವಾಮಿ. ನಿಮಗೆ ಮಗುವಿನ ಚಲನೆಗಳ ಬಗ್ಗೆ ಡೌಟ್ ಇದ್ರೆ ಮತ್ತೊಮ್ಮೆ ಸ್ಕ್ಯಾನ್ ಮಾಡಬೇಕಿತ್ತು, ಅಥವಾ ನಿಮಗೇನು ಕಂಡಿದೆಯೋ ಅದನ್ನೇ ನಮೂದಿಸಬೇಕಿತ್ತು. ಅದನ್ನೆಲ್ಲ ಬಿಟ್ಟು ಮಗುವಿನ ಅಂಗಾಂಗಗಳು ಚೆನ್ನಾಗಿವೆ ಎಂಬ ತಪ್ಪು ವರದಿ ನೀಡಿದ್ದೇಕೆ? ಇದಲ್ಲದೆ ಸ್ಕ್ಯಾನಿಂಗ್ ರಿಪೋರ್ಟ್ ಸಹಿಗಳು ರೇಡಿಯಾಲಜಿಸ್ಟ್ ಸಹಿಗೆ ಹೊಂದಾಣಿಕೆಯಾಗುತ್ತಿಲ್ಲ. ಸ್ಕ್ಯಾನಿಂಗ್ ಸೆಂಟರ್ ಮಾಲೀಕರಾದ ಲತಾದೇವಿಯವರ ಸಹಿಯಂತೆ ಕಾಣ್ತಿದೆ. ಅಲ್ಲಿಗೆ ಸಹಿಯಲ್ಲೂ ನಿರ್ಲಕ್ಷ್ಯ ವಹಿಸಿದ್ದಾರೆ ರೇಡಿಯಾಲಜಿಸ್ಟ್ ಕುಮಾರಸ್ವಾಮಿ ಎಂಬ ಅನುಮಾನಗಳು ವ್ಯಕ್ತವಾಗಿವೆ.
ಒಟ್ಟಿನಲ್ಲಿ ಯಾರತ್ತೋ ತಪ್ಪಿಗೆ ಏನೂ ಅರಿಯದ ಕಂದಮ್ಮ ಶಿಕ್ಷೆ ಅನುಭವಿಸುತ್ತಿದೆ ಎಂಬುದೇ ಸತ್ಯ. ಇಂತಹ ನಿರ್ಲಕ್ಷ್ಯ ವೈದ್ಯರು ಮತ್ತು ಸ್ಕ್ಯಾನಿಂಗ್ ಸೆಂಟರ್ಗಳ ವಿರುದ್ಧ ಆರೋಗ್ಯ ಇಲಾಖೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಿ ಎಂಬುದು ನಮ್ಮ ಆಗ್ರಹ. ಇದು ನಂಬಿಕೆಯ ಪ್ರತಿಬಿಂಬ.